ನೀವು ನಿಜವಾಗ್ಲೂ ಒಂದು ತಾಯಿಯ ಹೊಟ್ಟೆಯಲ್ಲಿ ಒಂದು ಹೆಣ್ಣಿನ ಜೊತೆಯಲ್ಲಿ ಅಕ್ಕ ತಂಗಿಯರ ಜೊತೆಯಲ್ಲಿ ಹುಟ್ಟಿ ಬೆಳೆದಿದ್ರೆ ಒಂದು ಹೆಣ್ಣಿನ ಕಷ್ಟ ಏನು, ಒಂದು ಹೆಣ್ಣಿನ ಸುಖ ಏನು, ಒಂದು ಹೆಣ್ಣಿನ ಮನಸ್ಥಿತಿ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಒಂದು ವೇಳೆ ನೀವು ಅಕ್ಕ ತಂಗಿಯರ ಜೊತೆಯಲ್ಲಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬದುಕಿಲ್ಲ ಬಾಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮ ಮಕ್ಕೆ ಎಷ್ಟು ಉಗಿದ್ರು ಅಷ್ಟೇ ಪ್ರಯೋಜನ ಇಲ್ಲ. ನಿಮ್ಮ ಯೋಗ್ಯತೆಗಳು ಎಷ್ಟು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಉಗಿದು ಬಿಡ್ಬೇಕಷ್ಟೇ. ನೀವು ಯಾವ ಜಾತಿ ಅಥವಾ ಜನಾಂಗದ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಒಂದು ವರ್ತನೆಯನ್ನ ತೋರ್ತೀರಾ, ಅದೇ ವರ್ತನೆಯನ್ನ ಅವರು ಸೇಡಿನ ರೂಪದಲ್ಲಿ, ಅಂದ್ರೆ ನೀವು ಸೇಡನ್ನ ತೀರ್ಸ್ಕೊಳ್ಳೋಕ್ಕೋಸ್ಕರ ಆ ಕೋಮಿನ ಅಥವಾ ಆ ಜಾತಿಯ ಹೆಣ್ಣು ಮಕ್ಕಳನ್ನ ನೀವು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಆ ಕೋಮಿನ ಜನ ನಿಮ್ಮ ಕೋಮಿನ ಹೆಣ್ಣು ಮಕ್ಕಳ ಮೇಲೂ ಅದೇ ಮಾಡುವಂಥದ್ದು. ಸೊ ಓವರ್ ಆಲ್ ಇಲ್ಲಿ ಒಂದೇ ಏನಂತ ಹೇಳಿದ್ರೆ, ನೀವು ಮಾಡಿದ್ರು ಅಷ್ಟೇ ಅಥವಾ ಅವ್ರು ಮಾಡಿದ್ರು ಅಷ್ಟೇ, ಇಲ್ಲಿ ಬಲಿಪಶು ಆಗ್ತಾ ಇರುವಂತದ್ದು ಒಂದು ಹೆಣ್ಣು ಮಗಳು ಅನ್ನೋದನ್ನ ಮರಿಬೇಡಿ. ಯಾಕಂದ್ರೆ ಅವರಂತೆ ನಾನು ಆಗ್ಬೇಕು ಅಂತ ಹೋದ್ರೆ ನಿಮ್ಮ ಜೀವನ ಸರ್ವನಾಶ ಆಗುತ್ತೆ. ಮನೆಗೆ ಒಳ್ಳೆ ಮಗ ಆಗಲ್ಲ, ಮಶಾಣಕ್ಕೆ ಒಳ್ಳೆ ಹೆಣ ಆಗಲ್ಲ ಅನ್ನೋದು ಸತ್ಯ ಆಗುತ್ತೆ. ಚಕ್ರವರ್ತಿ ಸೂಲಿಬೆಲೆ ಈ ಮನುಷ್ಯ ಹೋದ ಕಡೆ ಎಲ್ಲ ಬರೇ ಆ ಕೋಮಿನ ನಡುವೆ ತಂದಿಕ್ಕುವಂತ ಕೆಲಸ, ಚೆನ್ನಾಗಿರುವಂತಹ ಜಾಗನ ಹಾಳು ಮಾಡುವಂತ ಕೆಲಸ, ಒಳ್ಳೆ ಮನಸ್ಸುಗಳನ್ನ ಹೊಡೆಯುವಂತ ಕೆಲಸನೇ ಮಾಡ್ತಾ ಬಂದಿರುವಂತಹ ವ್ಯಕ್ತಿ. ಈ ವ್ಯಕ್ತಿಗೆ ಈವರೆಗೂ ಕೂಡ ಮದುವೆ ಆಗಿಲ್ಲ, ಈತನೇ ಮದುವೆ ಆಗಿಲ್ಲ, ಬೇರೆಯವ್ರಿಗೆ ಅನ್ಯ ಕೋಮಿನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮದುವೆ ಆಗುವಂತಹ ಸಲಹೆಯನ್ನ ನೀಡ್ತಾ ಇದ್ದಾನೆ. ಯಾಕೆ ಈ ತರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಮಂಗಳೂರಿನ ಕೋರಗಜ್ಜ ಸನ್ನಿಧಿಯಲ್ಲಿ ಈತ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾನೆ. ಹಾಗಾಗಿ ಈ ವಿಚಾರವನ್ನ ಮಾತಾಡಲೇಬೇಕು ಅಂತ ನಾನು ಇವತ್ತು ಇಲ್ಲಿ ಬಂದಿರುವಂಥದ್ದು. ಪ್ರೀತಿ ಅನ್ನೋದು ಎಲ್ರಿಗೂ ಆಗೋದಿಲ್ಲ. ಪ್ರೀತಿ ಮಾಡೋದಕ್ಕೆ ಯೋಗ ಪ್ಲಸ್ ಯೋಗ್ಯತೆ ಸಹ ಇರಬೇಕು. ಅವೆರಡೂ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಜಾತಿಯ ವಿಚಾರ ಹೇಳೋದಾದ್ರೆ, ಒಂದು ಜಾತಿಯ ಹೆಣ್ಣು ಮಗಳನ್ನ ಮತ್ತೊಂದು ಜಾತಿಯ ಗಂಡಿಗೆ ಕೊಡುವಂತಹ ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ವಿರೋಧಗಳು ಸಹ ವ್ಯಕ್ತವಾಗ್ತಿರುವಂಥದ್ದು. ಆದ್ರೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇವೆಲ್ಲವೂ ಸಹ ಸಂವಿಧಾನದ ಅಡಿಯಲ್ಲೇ ಇರುವಂಥದ್ದು. ಅದೇ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ. ಯಾವ ಜಾತಿಯ ಹೆಣ್ಣನ್ನ ಯಾರು ಬೇಕಾದ್ರೂ ಮದುವೆ ಆಗ್ಬೋದು, ಯಾವ ಜಾತಿಯ ಗಂಡು ಯಾವ ಹೆಣ್ಣು ಬೇಕಾದ್ರೂ ಮದುವೆ ಆಗ್ಬೋದು. ಇದಕ್ಕೆ ಇಲ್ಲಿ ಸಂವಿಧಾನದಲ್ಲಿ ಅವಕಾಶ ಸಹ ಇದೆ. ಆದ್ರೆ ಇಂತಹ ಸಂವಿಧಾನದ ಅಡಿಯಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಇವತ್ತು ಸೂಲಿಬೆಲೆ ಅವರು ಏನು ಗೊತ್ತಿಲ್ಲ, ಯಾರಿಗೂ ಗೊತ್ತೇ ಇಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಲಹೆಯನ್ನ ಕೊಟ್ಟಿರುವಂಥದ್ದು. ಅನ್ಯ ಕೋಮಿನ ಹೆಣ್ಣು ಮಕ್ಕಳ ಕಡೆಗೂ ನೋಡಿ, ಹೆಣ್ಣು ಸಿಕ್ತಿಲ್ಲ ಅಂತ ಯಾಕೆ ಗೋಗರಿತಾ ಇದ್ದೀರಾ ಅನ್ನೋ ಮಾತನ್ನ ಸಹ ಹೇಳಿರುವಂಥದ್ದು. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡು ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಯಪ್ಪ, ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ. ಇನ್ನು ಮದುವೆಯ ವಿಚಾರದಲ್ಲಿ ನೋಡಿ, ಒಂದು ಹೆಣ್ಣು ಮಗಳನ್ನ ಯಾವ ರೀತಿ ತನ್ನ ಪೋಷಕರು ಆ ಹೆಣ್ಣು ಮಗುವನ್ನ ಪೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಹಳ ಮುದ್ದಾಗಿ ಪ್ರೀತಿಯಿಂದ ಆ ಹೆಣ್ಣು ಮಗುವನ್ನ ಸಾಕಿರ್ತಾರೆ. ಕಡೆಗೆ ಆ ಹೆಣ್ಣು ಮಗು ಮದುವೆ ವಯಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಯಾರೋ ಬಂದು ಕೇಳಿದ್ರು, ಯಾರೋ ಬಂದು ಮದುವೆ ಮಾಡ್ಕೊಡಿ, ನಿಮ್ಮ ಹೆಣ್ಣು ಮಗಳನ್ನ ನಮ್ಮ ಮನೆಗೆ ಕೊಡಿ ಅಂತ ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಯಾರು ಸಹ ಹೆಣ್ಣು ಮಗುವನ್ನ ಧಾರೆ ಎಳೆದು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಗಂಡಿನ ಹಿನ್ನೆಲೆಯನ್ನ ನೋಡ್ತಾರೆ. ಗಂಡಿನ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಈತ ಏನ್ ಕೆಲಸ ಮಾಡ್ತಾ ಇದ್ದಾನೆ, ಇವನ್ಗೆ ಎಷ್ಟು ಸಂಬಳ ಇದೆ, ನಾವು ನಮ್ಮ ಮನೆ ಹೆಣ್ಣು ಮಗಳನ್ನ ಇವ್ರಿಗೆ ಮಾಡಿಕೊಟ್ರೆ ಈತ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನ, ಏನು ಆ ಪ್ರೀತಿ ಅನ್ನೋದಿದೆಯಲ್ಲ, ಆ ಪ್ರೀತಿ ಈತನಿಂದ ನನ್ನ ಮಗಳಿಗೆ ಸಿಗುತ್ತಾ ಅನ್ನೋಂಥ ಸಾಕಷ್ಟು ವಿಚಾರಗಳನ್ನ ತನಿಖೆ ಮಾಡಿ ಹಿಂದೆ ಮುಂದೆ ವಿಚಾರ ಮಾಡಿ ಆ ಹೆಣ್ಣು ಮಗುವನ್ನ ಮದುವೆ ಮಾಡ್ಕೊಡುವಂಥದ್ದು ಈಗಾಗಲೇ ನಾವೆಲ್ಲ ಕಂಡುಕೊಂಡು ಬಂದಿರುವಂಥದ್ದು. ನಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ. ನಾವು ಸಹ ನಮ್ಮ ಮನೆಯ ಹೆಣ್ಣು ಮಗಳನ್ನ ಮತ್ತೊಬ್ಬರಿಗೆ ಧಾರೆ ಎರಿಬೇಕು ಅಂತ ಹೇಳಿದ್ರೆ ನಾವು ಇವೆಲ್ಲವನ್ನು ಸಹ ನೋಡ್ತೀವಿ. ಆದ್ರೆ ಒಬ್ಬ ಗಂಡು ಯಾವ ಪ್ರಚೋದನಕಾರಿಗಳನ್ನ ಹೇಳ್ತಾ ಕೋಮಿನ ನಡುವೆ ಸಂಘರ್ಷವನ್ನ ಉಂಟು ಮಾಡ್ತಾ ದಿನಾ ಬೆಳಿಗ್ಗೆ ಗಲಾಟೆಗಳು, ಕಲ್ಲುಗಳು, ಕೊಡ್ಲಿಗಳು, ಮಚ್ಚುಗಳು ಇದನ್ನ ಹಿಡ್ಕೊಂಡು ಬಡದಾಡಿ ಹಿಂದುತ್ವದ ಹೆಸರಿನಲ್ಲಿ ಇವರ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಜನ ಅಮಾಯಕರನ್ನ ಇವರು ಬಲಿಪಶು ಮಾಡಿದ್ದಾರೆ. ಎಷ್ಟು ಜನ ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಆ ಜೈಲಿನಲ್ಲಿ ಇರುವಂತಹ ತಂದೆ ತಾಯಿಗಳ ಒಂದು ಶಾಪ ಇವ್ರಿಗೆ ತಟ್ಟದೇ ಇರುತ್ತಾ? ಇವತ್ತಿನವರೆಗೂ ಈ ಸೂಲಿಬೆಲೆ ಮದುವೆ ಆಗಿಲ್ಲ.
ಬಹುಶಃ ಈತನ ಪ್ರಚೋದನಕಾರಿ ಭಾಷಣಗಳನ್ನ ನೋಡಿ, ಇವನ ಹಿನ್ನೆಲೆಯನ್ನ ನೋಡಿ ಈತನಿಗೆ ಯಾರು ಸಹ ಹೆಣ್ಣು ಕೊಟ್ಟಿಲ್ವೇನೋ. ಈತ ಮದುವೆನೇ ಆಗಿಲ್ಲ, ಇನ್ನೊಬ್ರಿಗೆ, ಅದು ಅದರಲ್ಲೂ ಬೇರೆ ಅನ್ಯ ಕೋಮಿನ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಪ್ರೀತಿಸಿ ಮದುವೆ ಆಗ್ಲಿ, ನೀವು ಮದುವೆ ಆಗಿಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ, ನೀವು ಸಹ ಪ್ರೀತಿಸಿ ಮದುವೆ ಆಗಿ. ಬಟ್ ಪ್ರೀತಿಸಿ ಮದುವೆ ಆಗೋದಕ್ಕೆ ಆ ನೈತಿಕತೆ ಆಗ್ಲಿ, ಆ ಯೋಗ್ಯತೆ ಆಗ್ಲಿ ನಿಮಗಿದೆಯಾ? ಇವ್ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರೀತಿ ಮಾಡೋದು ಇನ್ನೆಲ್ಲಿ ಬಂತು? ಪ್ರೀತಿ ಮಾಡೋದಕ್ಕೆ ಅರ್ಹತೆನೇ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಪ್ರೀತಿಸಿ ಮದುವೆಯಾಗಿ ಏನ್ ತಪ್ಪೇನಿಲ್ಲ. ಪ್ರೀತಿಸಿ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾವು ತಪ್ಪು ಅಂತಾನು ಹೇಳೋದಿಲ್ಲ. ಆ ಒಂದು ಪ್ರೀತಿಯಾಗೇ ಇರಬೇಕು. ಆ ಪ್ರೀತಿ ದ್ವೇಷವಾಗಿ ಪರಿವರ್ತನೆ ಆಗ್ಬಾರ್ದು. ದ್ವೇಷವಾಗಿ ಪರಿವರ್ತನೆ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೂಟ್ ಕೇಸ್ ಭಾಗ್ಯಗಳು, ಏನೇನೋ ಬೇರೆ ಬೇರೆ ಭಾಗ್ಯಗಳನ್ನ ನೀವೇ ಕಲ್ಪಿಸ್ಕೊಟ್ಟಿದ್ದೀರಾ. ಇದಕ್ಕೆಲ್ಲ ಟೈಟ್ಲ್ಗಳನ್ನ ನೀವೇ ಇಟ್ಟಿದ್ದೀರಾ. ಆ ಭಾಗ್ಯ, ಈ ಭಾಗ್ಯ, ಸೂಟ್ ಕೇಸ್ ಭಾಗ್ಯ ಅಂತ ಹೇಳ್ಬಿಟ್ಟು. ಮೊನ್ನೆ ಎಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಯಾರೋ ಒಬ್ಬ ಮುಸಲ್ಮಾನ ಹುಡುಗ ಹಿಂದೂ ಯುವತಿಯನ್ನ ಕರ್ಕೊಂಡು ಪ್ರೀತಿಸಿ ಮದುವೆ ಆಗೋದಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಒಂದು ಟ್ಯಾಗ್ ಲೈನ್ ನೋಡಿದೆ, ಆದಷ್ಟು ಬೇಗ ಈ ಹೆಣ್ಣು ಮಗಳಿಗೆ ಸೂಟ್ ಕೇಸ್ ಭಾಗ್ಯ ಕಲ್ಪಿಸ್ಲಿ ಆ ದೇವರು ಅಂತ ಹೇಳ್ಬಿಟ್ಟು. ನೋಡಿ ಮನಸ್ಥಿತಿಗಳು ಯಾವ ರೀತಿ ಇದೆ. ಇಂತಹ ವ್ಯಕ್ತಿಗಳು ಪ್ರಚೋದನಕಾರಿ ಭಾಷಣಗಳನ್ನ ಕೊಡೋದ್ರ ಜೊತೆಯಲ್ಲಿ ಒಂದು ಕೋಮನ್ನ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ, ಸಮಾಜದಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆ ಕೋಮನ್ನ, ಮತ್ತೆ ಬೇರೆ ಕೋಮನವರಿಗೆ ಯಾವ ರೀತಿ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಅಂತ ನೀವು ನೋಡಿ. ಈ ಚಕ್ರವರ್ತಿ ಸೂಲಿಬೆಲೆ ಇವ್ರನ್ನ ಹೊರತುಪಡಿಸಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ಈ ತರದ ಪ್ರಚೋದನಕಾರಿ ಭಾಷಣಗಳನ್ನ ನೀಡ್ತಾ ಸಮಾಜನ ಹೊಡೆಯುವಂತ ಕೆಲಸ ಮಾಡೋದಕ್ಕೆ ಮುಂದಾಗಿರುವಂತವ್ರು. ಈ ಸಮಾಜದಲ್ಲಿ ಕಳಂಕ ಅಂತಾನೆ ಹೇಳ್ಬೋದು ಇಂಥ ವ್ಯಕ್ತಿಗಳು. ಎಲ್ಲೋ ಒಂದ್ ಕಡೆ ಎಲ್ಲ ಜಾತಿಯವರು, ಜನಾಂಗದವರು ನಾವೆಲ್ಲ ಒಂದೇ, ನಾವೆಲ್ಲ ಅಣ್ತಂದಿರ್ ತರ ಇಲ್ಲಿ ಬದುಕಬೇಕು ಅನ್ನುವಂಥ ಭಾವೈಕ್ಯತೆಯಿಂದ ಬದುಕ್ತಾ ಇರುವಂತಹ ನಾಡಿನಲ್ಲಿ ಇವ್ರಿಗೆ ನೋಡಕ್ ಆಗ್ತಿಲ್ಲ. ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾನೆ ಆ ಪುಣ್ಯಾತ್ಮ, ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ, ನಾವು ಮನೆಗೆ 3-4 ಮಕ್ಕಳನ್ನ ಹುಟ್ಟಿಸ್ಬೇಕಂತೆ. ಹುಟ್ಟಿಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿಲ್ಲ, ಅದು ನಿಮ್ಮ ಶಕ್ತಿ, ನಿಮಗ್ ಬೇಕಾದ್ರೆ ಹುಟ್ಟಿಸ್ಕೊಳ್ಳಿ, ಬೇಡದಿರ ಬಿಟ್ಕೊಳ್ಳಿ. ಬಟ್ ಒಂದು ಮಾತನ್ನ ಹೇಳ್ತಾನೆ ಆ ವ್ಯಕ್ತಿ, ಆ ಹುಟ್ಟುವಂತ ಮಕ್ಳು ಜವಾಬ್ದಾರಿಯನ್ನ ಬೇರೆಯವ್ರು ತಗೋಬೇಕಂದ್ರೆ. ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀರ, ಅದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಆ ಕಂಪನಿಯ ಮಾಲೀಕರು ನಿನ್ಗೆ ಒಂದು ಮಗು ಇದ್ರೆ 2 ಅಥವಾ 3 ಮಕ್ಕಳು ಮಾಡ್ಕೊಳಪ್ಪ, ಆ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನ, ಒಂದು ಎಜುಕೇಶನ್ ಆಗಿರ್ಬೋದು, ಅವ್ರದ್ದೇನೇ ಖರ್ಚು ವೆಚ್ಚಗಳಾಗಿರ್ಬೋದು, ಅದನ್ನ ನಾನು ಕೊಡ್ತೀನಿ ಅಂತ ವಹಿಸ್ಕೋಬೇಕಂತೆ. ನೋಡಿ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಇಂಥ ಮಾತುಗಳನ್ನ ಕೇಳಿಸ್ಕೊಂಡು ಆ ವೇದಿಕೆ ಮುಂಭಾಗದಲ್ಲಿ ಕೂತಿದಾರಲ್ಲ, ಯಾರು ಮೆಟ್ತಗೊಂಡು ಹೊಡಿಲಿಲ್ಲ, ಮೆಟ್ತಗೊಂಡು ಹೊಡಿಬೇಕಾಗಿತ್ತು. ಅಲ್ಲ ರೀ, ಯಾರೋ ಸಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಕ್ಳು ಹುಟ್ಟಿಸ್ಬೇಕಾ? ನಮಗೆ ಯೋಗ್ಯತೆ ಇದ್ರೆ, ನಮಗೆ ಅರ್ಹತೆ ಇದ್ರೆ ನಾವು ಮಕ್ಳು ಹುಟ್ಟಿಸ್ಕೊಬೇಕು. ನೀವು 2 ಹುಟ್ಟಿಸ್ಕೊಳ್ಳಿ, 3 ಹುಟ್ಟಿಸ್ಕೊಳ್ಳಿ, ನಿಮ್ಗೆ ಯಾರು ಬೇಡ ಅಂತ ಹೇಳೋರು? ಯಾರನ್ನ ಹಿಡ್ಕೊಂಡವ್ರ ಬಂದು, ಏನಪ್ಪ ಸಾಕು, ಒಂದೇ ಮಗು ಸಾಕು, ನೀನು ಹುಟ್ಸೋಕೋಬೇಡ ಅಂತ ಯಾರನ್ನ ತಡೆ ಹಿಡ್ದಿದಾರ? ಇಲ್ವಲ್ಲ. ನಿಮಗೆ ಶಕ್ತಿ ಇದ್ರೆ, ತಾಕತ್ತಿದ್ರೆ ಹುಟ್ಟಿಸ್ಕೊಳ್ಳಿ, 2 ಅಲ್ದ್ರೆ 3 ಹುಟ್ಟಿಸ್ಕೊಳ್ಳಿ. ಆದ್ರೆ ಯಾರೋ 3ನೇ ವ್ಯಕ್ತಿಯ ಭರವಸೆ ಮೇಲೆ ಮಕ್ಳು ಹುಟ್ಟಿಸಿ ಅಂತ ಈತ ಹೇಳ್ತಾನೆ. ನಿಜವಾಗ್ಲು ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ನಿಜವಾಗ್ಲು ಯಾರು ಅದ್ ಹೇಳ್ತಿಲ್ವ, ನಾನು ಯಾರಾದ್ರೂ ಅಲ್ಲೇ ಮೆಟ್ತಗೊಂಡು ಹೊಡಿಬೇಕಾಯ್ತು ಈ ವ್ಯಕ್ತಿಗೆ. ಹಿಂದೂ ಸಮಾಜದ ರಕ್ಷಣೆ ಬೇಕು. ನಿನ್ನ 3ನೇ ಮಗುವನ್ನ ಅದಕ್ಕೆ ಎಜುಕೇಶನ್ ಕೊಡಿಸುವಂತ, ಅದಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದೀರೋ ಒಂದು ಸಂಕಲ್ಪ ಮಾಡ್ರಲ್ಲ. ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರುವಂತ ಹುಡುಗನಿಗೆ ಹೇಳಿ, ಅವನು ಹೇಳ್ತಾನೆ ಆಗ್ಬೋದು ಸರ್, ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದ್ರೆ 3 4 ಮಕ್ಕಳಾದ್ರೂ ಆಗ್ಲಿ ಅಂತ ಧೈರ್ಯವಾಗಿ ಹೇಳ್ತಾನೆ. ಒಂದು ಮನೆಯಲ್ಲಿ 1 ಮಗು ಸಾಕು, 2 ಮಗು ಸಾಕು ಅಂತ ಹೇಳ್ತಿದ್ದಂತಹ ಈ ವ್ಯಕ್ತಿ, ಏನು ಮುಸಲ್ಮಾನರಿಗೆ ಪುರ್ಸತ್ತೇ ಇಲ್ಲ, ಮನೆಯಲ್ಲಿ ಫ್ರೀಯಾಗಿ ಕೂತಿರ್ತಾರೆ, ಮಕ್ಕಳು ಹುಟ್ಸಿ ಬಿಡ್ತಾ ಇರ್ತಾರೆ ಅಂತ ಟೀಕೆ ಮಾಡ್ತಿದ್ದಂತಹ ಈ ವ್ಯಕ್ತಿಗಳು ಇವತ್ತು ಬೇರೆಯವ್ರಿಗೆ, ಅಂದ್ರೆ ಅಲ್ಲಿರ್ತಕ್ಕಂಥ ಏನು ಆ ಭಾಷಣವನ್ನ ಕೇಳೋಕೆ ಬಂದಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಎಷ್ಟು ಹಾಸ್ಯಾಸ್ಪದವಾದಂತಹ ಸಲಹೆ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ 1 ಅಥವಾ 2 ಮಕ್ಕಳಿರೋರಿಗೆ ಕೆಲ್ಸಕ್ಕೆ ತಗೋಬಾರ್ದಂತೆ. ಕೆಲ್ಸಕ್ಕೆ ತಗೊಳ್ಳೋಂತಹ ಆ ವ್ಯಕ್ತಿ ಕಂಡೀಷನ್ ಮಾಡ್ಬೇಕಂತೆ, ನಿಮ್ಗೆ 3 ಅಥವಾ 4 ಮಕ್ಕಳಿದ್ರೆ ಮಾತ್ರ ನಾನು ಕೆಲ್ಸಕ್ಕೆ ತಗೋತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದ್ರ ಜೊತೆಲಿ ಆ ಕೆಲ್ಸಕ್ಕೆ ಇಟ್ಕೊಳ್ಳುವಂತಹ ಮಾಲೀಕ, ನಿನ್ಗೆ 3 ಅಥವಾ 4 ಮಕ್ಕಳು ಹುಟ್ಸೋಂತ ಇಚ್ಛೆ ಇದ್ರೆ ಹುಟ್ಸಪ್ಪ, ಆ ಮಕ್ಕಳು ಜವಾಬ್ದಾರಿನ ನಾನ್ ತಗೊಂತೀನಿ ಅಂತ ಆತ ಒಪ್ಕೋಬೇಕಂತೆ. ಸಂತತಿಯನ್ನ ಜನಸಂಖ್ಯೆ ಆಧಾರಿತವಾಗಿ ಜಾಸ್ತಿ ಮಾಡ್ಬೇಕಂತ ಹೇಳಿ. ನನಗೆ ತಾಕತ್ತಿದ್ರೆ, ನನಗೆ ಅವಶ್ಯಕತೆ ಇದ್ರೆ, ನನಗೆ ಯೋಗ್ಯತೆ ಇದ್ರೆ ನಾನು ಮಕ್ಕಳನ್ನ ಹುಟ್ಟಿಸ್ಕೋಬೇಕು. 1, 2, 3 ಅಂತ ನನ್ನ ಕೆಪಾಸಿಟಿ, ನನ್ನ ಒಂದು ಯೋಗ್ಯತೆಗೆ ತಕ್ಕನಾಗೆ ನಾನು ಮಕ್ಕಳು ಹುಟ್ಟಿಸ್ಕೋಬೇಕು. ಅದನ್ನ ಬಿಟ್ಟು ಇನ್ನೊಬ್ಬ ಯಾರೋ ಪೋಷಣೆ ಮಾಡ್ತಾನೆ, ಇನ್ನೊಬ್ಬ ಯಾರೋ ನನ್ನ ಮಕ್ಕಳಿಗೆ
ಭವಿಷ್ಯವನ್ನು ರೂಪಿಸ್ಕೊಡ್ತಾನೆ, ಇನ್ನೊಬ್ರು ಯಾರೋ ನನ್ಗೆ ದೇಣಿಗೆಯನ್ನ ಕೊಡ್ತಾನೆ, ಇನ್ನೊಬ್ಬ ಯಾರೋ ಸಾಕ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳನ್ನ ಹುಟ್ಟಿಸ್ಬೇಕಂತ ಈತ ಹೇಳೋವಂಥದ್ದು. ಎಷ್ಟು ಹಾಸ್ಯಾಸ್ಪದ ನೋಡಿ. ಇವಾಗ ಚಕ್ರವರ್ತಿ ಸೂಲಿಬೆಲೆ ಫಾಲೋವರ್ಸ್ ಏನಿದ್ದೀರಾ, ಬೇರೆಯವ್ರಿಗೆ ಕೇಳ್ಕೊಳ್ರಪ್ಪ, ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ನೀವು ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಕೂಲಿಗೆ ಹೋಗ್ತಿದ್ದೀರಾ, ವ್ಯವಸಾಯಕ್ಕೆ ಹೋಗ್ತಿದ್ದೀರಾ, ಅಥವಾ ಯಾವ್ದನ್ನ IT-BT ಕಂಪ್ನಿಗೆ ಹೋಗ್ತಿದ್ದೀರಾ, ಅಲ್ಲೆಲ್ಲ ಒಂದು ಮಾತನ್ನ ಮಾಲೀಕರಿಗೆ ಕೇಳ್ಕೊಳ್ಳಿ. ಸರ್ ನನ್ಗೆ 2 ಮಕ್ಳಿದೆ, 3ನೇ ಮಗು ಪ್ರಯತ್ನ ಪಡ್ತೀನಿ, ನೀವು ಅದ್ರ ಜವಾಬ್ದಾರಿ ತಗೊಂತೀರಾ ಅಂತ ಕೇಳ್ಕೊಳ್ಳಿ. ಯಾರು ಹೇಳಿದ್ದು ಅಂತ ಹೇಳಿದ್ರೆ ಸೂಲಿಬೆಲೆ ಅವ್ರ ಹೆಸರು ಹೇಳಿ. ಸೂಲಿಬೆಲೆ ಅವರು ಹೇಳಿದ್ದಾರೆ 3 ಅಥವಾ 4 ಮಕ್ಕಳಾದ್ರೆ ಆ ಮಕ್ಕಳ ಜವಾಬ್ದಾರಿನ ನೀವು ತಗೋಬೇಕು ಅಂತ. ನೀವು ತಗೋತೀರಾ ನಾನು ಮಕ್ಕಳು ಹುಟ್ಟಿಸ್ತೀನಿ ಅಂತ ಹೇಳಿ. ಏನ್ರಿ ನಾಚಿಕೆ ಆಗಲ್ವೇನ್ರಿ? ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀರಿ? ಈ ಸಮಾಜದ ಘನತೆ ಗೌರವನೆಲ್ಲ ಒಂದು ವೇದಿಕೆ ಮೇಲೆ ಹಾಳು ಮಾಡ್ತಾ ಇದ್ದೀರಾ. ಕೋರಗಜ್ಜ ಅಂತಹ ಒಂದು ದೇವ್ರು ಏನು ಮಂಗಳೂರು ಭಾಗದಲ್ಲಿ ಆ ದೇವ್ರನ್ನ ನಂಬ್ತಾರೆ, ಈತನೇ ಆ ವೇದಿಕೆಯಲ್ಲಿ ಹೇಳ್ತಾನೆ, ಕೋರಗಜ್ಜ ಎಲ್ಲಾ ಜಾತಿ ಜನಾಂಗದವ್ರನ್ನ ಎಲ್ಲಾ ಧರ್ಮದವ್ರನ್ನ ಪ್ರೀತಿಸ್ತಾನೆ, ಎಲ್ಲಾರು ಆ ಕೋರಗಜ್ಜನನ್ನ ನಂಬ್ತಾರೆ ಅಂತ ಹೇಳ್ಬಿಟ್ಟು ಅಂತಹ ಪವಿತ್ರವಾದಂತಹ ಜಾಗದಲ್ಲಿ ಹೋಗ್ಬಿಟ್ಟು ಈತ ವೇದಿಕೆ ಮೇಲೆ ಆಡುವಂತಹ ಮಾತುಗಳು ಹೇಗಿದೆ ಅಂತ ಹೇಳಿದ್ರೆ, ನಂಗೊತ್ತು ಕೊರಗಜ್ಜನ ಭಕ್ತರಲ್ಲಿ ಪಾರ್ಟಿಯ ಭೇದ ಇಲ್ಲ, ಕೊರಗಜ್ಜನ ಭಕ್ತರಲ್ಲಿ ಜಾತಿಯ ಭೇದ ಇಲ್ಲ, ಕೊರಗಜ್ಜನ ಭಕ್ತರಲ್ಲಿ ಧರ್ಮ ಭೇದ ಇಲ್ಲ. ಕೊರಗಜ್ಜ ಎಲ್ಲರಿಗೂ ಬೇಕಾದವನು, ಕೊರಗಜ್ಜನಿಗೆ ನಮೋ ನಮಃ. ಸಮಾಜವನ್ನ ಹೊಡೆಯುವಂತ ಕೆಲಸ, ಸಮಾಜದಲ್ಲಿ ಧರ್ಮಗಳ ನಡುವೆ ಒಂದು ಸಂಘರ್ಷವನ್ನ ಉಂಟು ಮಾಡುವಂತಹ ಕೆಲಸಕ್ಕೆ ಈತ ಮುಂದಾಗ್ತಾನೆ. ಇಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಅನ್ಯ ಕೋಮಿನ ಹೆಣ್ಣು ಮಕ್ಕಳ ಕಡೆನೂ ಸ್ವಲ್ಪ ನೋಡ್ರಪ್ಪ ಅನ್ನುವಂತಹ ಮಾತನ್ನ ಅಲ್ಲಿ ಆ ಕಾರ್ಯಕ್ರಮದಲ್ಲಿರುವಂತಹ ಯುವಕರಿಗೆ ಪ್ರಚೋದನೆಯನ್ನ ಕೊಡುವಂಥದ್ದು. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡು ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ. ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ. ಪರೋಕ್ಷವಾಗಿ ಅವರು ಯಾರನ್ನ ಟೀಕಿಸ್ತಾ ಇದ್ದಾರೆ ಅಥವಾ ಯಾವ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಈಗಾಗಲೇ ಜನ ಅದನ್ನ ನೋಡಿದ್ದಾರೆ, ಅದನ್ನ ಅನ್ಕೊಂಡಿದ್ದಾರೆ. ಅದು ಅಂಡರ್ಸ್ಟುಡ್ ಯಾವ ಜನಾಂಗ. ಯಾಕಂತ ಹೇಳಿದ್ರೆ ದಿನಾ ಬೆಳಿಗ್ಗೆ ಇದ್ರೆ ಯಾವಾಗ್ಲೂ ಸದಾಕಾಲ ಮುಸಲ್ಮಾನರನ್ನೇ ಟೀಕಿಸುತ್ತಾ, ಮುಸಲ್ಮಾನ ಹೆಣ್ಣು ಮಕ್ಕಳನ್ನೇ ಟೀಕಿಸುತ್ತಾ ಎಲ್ಲಾ ಮಾಡ್ಕೊಂಡು ಬಂದಂತಹ ಈ ವ್ಯಕ್ತಿಗೆ ಈ ತರ ಸುತ್ತಿ ಬಳಸಿ ಮಾತಾಡಿದ್ರೆ ಪರೋಕ್ಷವಾಗಿ ಅವ್ರು ಮುಸಲ್ಮಾನರನ್ನೇ ಟೀಕಿಸ್ತಾ ಇದ್ದಾರೆ, ಮುಸಲ್ಮಾನ್ ಹೆಣ್ಣು ಮಕ್ಕಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಅದೆಲ್ಲ ಅಂಡರ್ಸ್ಟುಡ್. ಅವ್ರು ಬಾಯ್ ಬಿಟ್ಟು ಹೇಳಲಿಲ್ಲ ಅಂತ ಹೇಳಿದ್ರು ಅದು ಅರ್ಥ ಆಗುತ್ತೆ ಜನಗಳಿಗೆ. ಜನ ಏನು ಅಷ್ಟೊಂದು ಮುಗ್ಧರು ಅಲ್ಲ, ಅಥವಾ ಜನ ಏನು ಅಷ್ಟೊಂದು ದಡ್ರು ಅಲ್ಲ. ಈತ ಹೇಳುವಂತ ಮಾತುಗಳು ಹೇಗಿದೆ ನೋಡಿ. ಯಾರಿಗೂ ಇಲ್ಲದಂತ ಹಿಂದುತ್ವ, ಯಾರ ಭಾವನೆಗಳಿಗೂ ಧಕ್ಕೆ ಆಗದಿರುವಂಥದ್ದು ಇವತ್ತು ಸೂಲಿಬೆಲೆಗೆ ಆಗಿದೆ ಅಂತ ಹೇಳಿದ್ರೆ ಕಾರಣ ಒಂದೇ, ಆತ ಒಬ್ಬ ಮುಸಲ್ಮಾನ. ಎಲ್ಲಿ ಮುಸಲ್ಮಾನರ ವಿಚಾರ ಬರುತ್ತೆ ಆ ಜಾಗದಲ್ಲಿ ಈ ಸೂಲಿಬೆಲೆ ಅಂತವರು, ಆ ಪ್ರತಾಪ್ ಸಿಂಹನ್ ಅಂತವರು, ಇನ್ನು ಹಲವಾರು ಹೆಸರುಗಳಿವೆ. ನಾನು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲೀಸ್ಟೇ ಇದೆ. ಇಂತಹ ಕಿಡಿಗೇಡಿಗಳು ಕೋಮಿನ ನಡುವೆ ಒಂದು ಸಂಘರ್ಷವನ್ನ ಉಂಟು ಮಾಡಿ ಮನಸ್ಸುಗಳನ್ನ ಹೊಡೆಯುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಿಂದ ಬಲಿಪಶು ಆಗ್ತಿರುವಂತಹ ಅವರು ಯಾರು ಅಂತ ಹೇಳಿದ್ರೆ ಮುಗ್ಧ ಮನಸ್ಸುಗಳು. ಏನೂ ಗೊತ್ತಿರೋದಿಲ್ಲ ರೀ ಪಾಪ ಆ ವ್ಯಕ್ತಿಗಳಿಗೆ, ಏನೂ ಗೊತ್ತಿರಲಿಲ್ಲ ಆ ಮನಸ್ಸುಗಳಿಗೆ. ಏನೋ ಇವ್ರು ಮಾಡುವಂತಹ ಮಾತುಗಳು, ಇವ್ರು ಹೇಳುವಂತಹ ಭಾಷಣಗಳು ಇವನ್ನೆಲ್ಲ ಕೇಳಿ ಏನೋ ಇವನೇ ವೀರ ಶೂರ. ಏನು ಈ ಸೂಲಿಬೆಲೆ ಮಂಗಳೂರಿನ ಭಾಗಕ್ಕೆ ಹೋಗಿ ಕೋರಗಜ್ಜನ ಸನ್ನಿಧಿಯಲ್ಲಿ ನಿಂತು ಮಾಡಿದಂತಹ ಭಾಷಣ ಇದೆಯಲ್ಲ, ಅದೇ ಮಂಗಳೂರಿನ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆತ ಅಲ್ಲಿಗೆ ಬರಬಾರದು, ಮುಂದಿನ ದಿನಗಳಲ್ಲಿ ಇಲ್ಲಿನ ಆಡಳಿತ ವರ್ಗ ಏನಿದೆ ಆ ಚಕ್ರವರ್ತಿ ಸೂಲಿಬೆಲೆಗೆ ಭಾಷಣಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು, ಕೋಮಿನ ನಡುವೆ ಒಂದು ದ್ವೇಷ ಭಾಷಣವನ್ನ ಮಾಡ್ತಾ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡ್ತಾ ಮನಸ್ಸುಗಳನ್ನ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಕೋರಗಜ್ಜನ ಸನ್ನಿಧಿಯಲ್ಲಿ ನಿಂತು ಆ ಕೋರಗಜ್ಜ ಎಲ್ಲ ಜಾತಿ ಜನಾಂಗ ಧರ್ಮದವರನ್ನ ಪ್ರೀತಿಸ್ತಾ ಇದ್ರು. ಅದೇ ಕೋರಗಜ್ಜನನ್ನ ಇಲ್ಲಿ ಎಲ್ಲಾ ಜಾತಿ ಜನಾಂಗದವರು ಪ್ರೀತಿಸ್ತಾ ಇದ್ದಾರೆ. ಅಂತಹ ಒಂದು ಸನ್ನಿಧಿಯಲ್ಲಿ ಬಂದು ನಿಂತು ಈ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಕೋಮಿನ ನಡುವೆ ಸಂಘರ್ಷವನ್ನ ಉಂಟು ಮಾಡ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಭಾಷಣ ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರ್ದು ಅನ್ನುವಂತ ಮಾತುಗಳನ್ನ ಅಲ್ಲಿನ ಜನರೇ ಮಾತಾಡ್ತಾ ಇದ್ದಾರೆ. ಕೊರಗಜ್ಜನ ಕಡೆಗೆ ನಮ್ಮ ನಡೆ ಅನ್ನುವಂಥ ಪಾದಯಾತ್ರೆ ಕೇವಲ ಮುಸ್ಲಿಂ ದ್ವೇಷವನ್ನು ಹಬ್ಬಿಸಲಿಕ್ಕಷ್ಟೇ ಇವತ್ತು ಸೀಮಿತ ಆಗಿದೆ. ಸೂಲಿಬೆಲೆ ಕೂಡ ಆ ರೀತಿಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಪ್ರೀತಿಸಿಯೋ ಒಪ್ಪಿಗೆ ಪಡೆದೋ ಮದುವೆ ಆದರೆ ನಮ್ದೇನು ತಕರಾರಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಪಾಠಗಳೇನಾದರೂ ಬೇಕಾ? ಚಕ್ರವರ್ತಿ ಸೂಲಿಬೆಲೆಗೆ ಅಂತ ಯೋಗ್ಯತೆ ಏನಿದೆ? ಸೂಲಿಬೆಲೆಗೆ ಭಾಷಣ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಕಾಶ ಕೊಟ್ಟದ್ದೇ ತಪ್ಪು. ಹಿಂದೂಗಳ ಜನಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 65% ಕುಸಿತ ಇದೆ ಅಂತ ಹೇಳಿದರು. ಎಲ್ಲಿದೆ ಅಂಕಿಅಂಶ? ಎಲ್ಲಿ ಸರ್ವೆ ಆಗಿದೆ? ಎಲ್ಲಿ ಜನಗಣತಿ ಆಗಿದೆ? ಕೊಡಲಿ. ಯಾಕೆ ಕಡಿಮೆ ಆಯಿತು ಅಂತ ಮಾತಾಡೋಣ. ಕಳೆದ 20-25 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಹಿಂಸಾಚಾರ, ದ್ವೇಷದ ಕೊಲೆಗಳು, ಪ್ರತಿಕಾರದ ಕೊಲೆಗೆ ಒಂದು 30, 40, 50 ಜನ ಸತ್ತಿದ್ದಾರೆ.
ಆ ಕುಟುಂಬಗಳ ಕಥೆ ಏನಾಗಿದೆ? ಹಿಂದೂಗಳು ಸತ್ತಿದ್ದಾರೆ, ಮುಸಲ್ಮಾನರು ಸತ್ತಿದ್ದಾರೆ. ಯಾಕೆ ಹಿಂದೂ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ? ಹೆಣ್ಣುಗಳ ಕೊರತೆ ಇರೋದಲ್ಲ, ಉದ್ಯೋಗ ಇಲ್ಲ. ಇಲ್ಲಿಯ ಯುವಜನರಿಗೆ ಉದ್ಯೋಗ ಇಲ್ಲ. ಚಕ್ರವರ್ತಿ ಸೂಲಿಬೆಲೆಗೆ ಆದರ್ಶ, ಚಕ್ರವರ್ತಿ ಸೂಲಿಬೆಲೆಗೆ ದೇವರು ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿ. ಹೆಣ್ಣುಗಳು ಸಿಗ್ತಾರೆ, ಮದುವೆಗಳು ನಡೀತದೆ, ಸುಖ ಶಾಂತಿಯಲ್ಲಿ ಇಡ್ತಾರೆ. ಇವರ ಈ ಸುಳ್ಳು ಪಳ್ಳು ಭಾಷಣಗಳನ್ನ ಕೇಳಲಿಕ್ಕೂ ಯುವಕರು ಅವತ್ತು ಯಾರು ಕೂಡ ಫ್ರೀ ಇರೋದಿಲ್ಲ. ಈ ರೀತಿ ದ್ವೇಷ ಹಬ್ಬಿಸಲಿಕ್ಕೆ ಬೇಕಾಗಿ ಕೊರಗಜ್ಜನನ್ನು ದುರ್ಬಳಕೆ ಮಾಡೋದನ್ನು ಒಪ್ಲಿಕ್ಕೆ ಆಗೋದಿಲ್ಲ. ನೋಡಿ, ನೀವು ಸಮರ್ಥನೆ ಮಾಡ್ಕೋಬಹುದು, ಏನು ಈ ಸಂತತಿಗಳಿದಾವಲ್ಲ, ಈ ಇಂತಹ ಭಾಷಣ ಮಾಡುವಂತಹ ಯಂಗ್ ಪುಂಗ್ಲಿ, ಈ ತಿಮ್ಮ ಇವರೆಲ್ಲ ಇದಾರಲ್ಲ, ಇವರ ಒಂದು ಫಾಲೋವರ್ಸ್ಗಳಿದ್ದಾರೆ, ಇವ್ರದೇ ಕ್ಯಾಟಗರಿಗೆ ಸೇರಿದವರು ಅವರೆಲ್ಲ. ಇವ್ರನ್ನ ಏನೋ ಒಂದು ಐಡಲ್ಗಳಾಗಿ ಅವರು ಪ್ರೀತಿಸ್ತಾ ಇದ್ದಾರೆ. ಇಂತಹ ಸಂತತಿಗಳಿದಾರಲ್ಲ, ನೀವು ಇವ್ರನ್ನ ಹಿಂಬಾಲಿಸ್ಕೊಂಡು ಇವರ ಮಾತುಗಳನ್ನ ನಂಬ್ಕೊಂಡು ಮುಂದೆ ಹೋದ್ರೆ ಮುಂದಿನ ನಿಮ್ಮ ಭವಿಷ್ಯ ಅದು ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತನ್ನಿ. ಇಂತಹ ವ್ಯಕ್ತಿಗಳ ಮಾತುಗಳನ್ನ ಕೇಳಬೇಡಿ. ಪ್ರೀತಿಸ್ಬೇಕಾ ಪ್ರೀತಿಸಿ, ಮದುವೆ ಆಗ್ಬೇಕಾ ಮದುವೆ ಆಗಿ. ನಿಮ್ಗೆ ಯಾರು ಬೇಡ ಅಂತ ಹೇಳಿದ್ರು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಪ್ರೀತಿಸಿ, ಮದುವೆ ಆಗಿ. ಅದು ಯಾವುದೇ ಜಾತಿ ಧರ್ಮ ಯಾವುದೇ ಆಗಿರ್ಲಿ, ಪ್ರೀತಿ ಅನ್ನೋದು ಮನಸ್ಸಿಂದ ಹುಟ್ಟುವಂಥದ್ದು. ಈಗಾಗಲೇ ನಾನು ಹೇಳಿದೆ, ಪ್ರೀತಿ ಮಾಡೋದಕ್ಕೆ ಯೋಗ ಜೊತೆಯಲ್ಲಿ ಯೋಗ್ಯತೆ ಕೂಡ ಇರಬೇಕು ಅಂತ. ಅವೆರಡೂ ನಿಮ್ಮಲ್ಲಿದೆ, ಖಂಡಿತವಾಗ್ಲೂ ಪ್ರೀತಿಸಿ. ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಒಂದು ಹೆಣ್ಮಗಳಿಗೆ ಜೀವನ ಕೊಡಿ, ಮದುವೆ ಆಗಿ ಚೆನ್ನಾಗಿರಿ, ಸಂಸಾರ ಮಾಡಿ. ಯಾರು ಬೇಡ ಅಂತ ಹೇಳಿದ್ರು? ಪ್ರೀತಿಯ ಒಂದು ಹೆಸರಿನಲ್ಲಿ ದ್ವೇಷವನ್ನ ಸಾರುವಂತಹ ಅಥವಾ ದ್ವೇಷವನ್ನ ತೀರಿಸ್ಕೊಳ್ಳುವಂತಹ ಚಟಕ್ಕೆ ನೀವೇನಾದ್ರೂ ಮುಂದಾದ್ರೆ, ಮುಂದಿನ ದಿನಗಳಲ್ಲಿ ನೀವು ಅನ್ಯ ಕೋಮಿನ ಹೆಣ್ಣು ಮಕ್ಕಳ ಜೊತೆ ಯಾವ ರೀತಿಯಾದ ವರ್ತನೆಯನ್ನ ಮಾಡ್ತೀರಾ, ಯಾವ ರೀತಿಯಾದ ಪ್ರೀತಿಯನ್ನ ತೋರ್ತೀರಾ, ಅದೇ ಪ್ರೀತಿ ಅದೇ ವರ್ತನೆಯನ್ನ ಆ ಕೋಮಿನ ಜನ ನಿಮ್ಮ ಕೋಮಿನ ಜನಗಳ ಜೊತೆನಲ್ಲೂ ಮಾಡ್ತಾರೆ ಅನ್ನೋದನ್ನ ಮರಿಬೇಡಿ. ಅದು ಯಾವುದೇ ಜಾತಿ ಅಥವಾ ಜನಾಂಗ ಆಗಿರ್ಬೋದು. ನಾನು ಇಂಥ ಜಾತಿ ಅಥವಾ ಇಂಥ ಜನಾಂಗ ಅಂತ ನಾನು ಹೇಳಿಲ್ಲ. ಈಗ ನೀವೇ ಪರೋಕ್ಷವಾಗಿ ಹೇಳ್ತಾ ಇದ್ದೀರಲ್ಲ ಬೇರೆ ಕೋಮಿನವರು ಅಂತ, ನಾನು ಅದೇ ರೀತಿ ಹೇಳ್ತಾ ಇರೋದು ಬೇರೆ ಕೋಮಿನವರು. ಅದು ಯಾವುದೇ ಕೋಮಿನವರು ಆಗಿರ್ಬೋದು. ನಾನೇನು ಹಿಂದೂ ಅಂತ ಹೇಳಿಲ್ಲ ಅಥವಾ ಮುಸಲ್ಮಾನರು ಅಂತ ಹೇಳಿಲ್ಲ ಅಥವಾ ಬೌದ್ಧರು, ಜೈನರು, ಸಿಖ್ಖರು, ನಾನು ಆ ಥರ ಯಾವುದು ಹೇಳಿಲ್ಲ. ನಾನು ಪರೋಕ್ಷವಾಗಿ ಹೇಳ್ತಾ ಇರೋಂಥದ್ದು, ನೀವು ಯಾವ ಜಾತಿ ಅಥವಾ ಜನಾಂಗದ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಒಂದು ವರ್ತನೆಯನ್ನ ತೋರ್ತೀರಾ, ಅದೇ ವರ್ತನೆಯನ್ನ ಅವರು ಸೇಡಿನ ರೂಪದಲ್ಲಿ, ಅಂದ್ರೆ ನೀವು ಸೇಡನ್ನ ತೀರ್ಸ್ಕೊಳ್ಳೋಕ್ಕೋಸ್ಕರ ಆ ಕೋಮಿನ ಅಥವಾ ಆ ಜಾತಿಯ ಹೆಣ್ಣು ಮಕ್ಕಳನ್ನ ನೀವು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ, ಆ ಕೋಮಿನ ಜನ ನಿಮ್ಮ ಕೋಮಿನ ಹೆಣ್ಣು ಮಕ್ಕಳ ಮೇಲೂ ಅದೇ ಮಾಡುವಂಥದ್ದು. ಸೊ ಓವರ್ ಆಲ್ ಇಲ್ಲಿ ಒಂದೇ ಏನಂತ ಹೇಳಿದ್ರೆ, ನೀವು ಮಾಡಿದ್ರು ಅಷ್ಟೇ ಅಥವಾ ಅವ್ರು ಮಾಡಿದ್ರು ಅಷ್ಟೇ, ಇಲ್ಲಿ ಬಲಿಪಶು ಆಗ್ತಾ ಇರುವಂತದ್ದು ಒಂದು ಹೆಣ್ಣು ಮಗಳು ಅನ್ನೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ನಿಜವಾಗ್ಲೂ ಒಂದು ತಾಯಿಯ ಹೊಟ್ಟೆಯಲ್ಲಿ ಒಂದು ಹೆಣ್ಣಿನ ಜೊತೆಯಲ್ಲಿ ಅಕ್ಕ ತಂಗಿಯರ ಜೊತೆಯಲ್ಲಿ ಹುಟ್ಟಿ ಬೆಳೆದಿದ್ರೆ, ಒಂದು ಹೆಣ್ಣಿನ ಕಷ್ಟ ಏನು, ಒಂದು ಹೆಣ್ಣಿನ ಸುಖ ಏನು, ಒಂದು ಹೆಣ್ಣಿನ ಮನಸ್ಥಿತಿ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಒಂದು ವೇಳೆ ನೀವು ಅಕ್ಕ ತಂಗಿಯರ ಜೊತೆಯಲ್ಲಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬದುಕಿಲ್ಲ ಬಾಳಿಲ್ಲ ಅಂತ ಹೇಳಿದ್ರೆ, ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮ ಮಕ್ಕೆ ಎಷ್ಟು ಉಗಿದ್ರು ಅಷ್ಟೇ ಪ್ರಯೋಜನ ಇಲ್ಲ. ನಿಮ್ಮ ಯೋಗ್ಯತೆಗಳು ಎಷ್ಟು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಉಗಿದು ಬಿಡ್ಬೇಕಷ್ಟೇ. ಇವು ಹಾಳಾಗೋಗ್ಲಿ ಸ್ನೇಹಿತರೆ. ನೀವು ನಿಮ್ಮ ಜೀವನವನ್ನ, ನಿಮ್ಮ ಜೀವನ ಶೈಲಿಯನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಒಳ್ಳೆ ಮಾರ್ಗದರ್ಶಕರ ಭಾಷಣವನ್ನ ಕೇಳಿ, ಒಳ್ಳೆ ವ್ಯಕ್ತಿಗಳನ್ನ ಹಿಂಬಾಲಿಸಿ, ಒಳ್ಳೆ ವ್ಯಕ್ತಿತ್ವವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇಂತಹ ವ್ಯಕ್ತಿಗಳನ್ನ ಹಿಂಬಾಲಿಸೋದು ಅಥವಾ ಇಂತಹ ಹೇಳಿಕೆಗಳನ್ನ ಅಥವಾ ಇಂತಹ ಭಾಷಣಗಳನ್ನ ತನ್ನೊಳಗೆ ಅಳವಡಿಸ್ಕೊಂಡು ಅವರಂತೆ ನಾನು ಆಗ್ಬೇಕು ಅಂತ ಹೋದ್ರೆ ನಿಮ್ಮ ಜೀವನ ಸರ್ವನಾಶ ಆಗುತ್ತೆ. ಮನೆಗೆ ಒಳ್ಳೆ ಮಗ ಆಗಲ್ಲ, ಮಶಾಣಕ್ಕೆ ಒಳ್ಳೆ ಹೆಣ ಆಗಲ್ಲ ಅನ್ನೋದು ಸತ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.